ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊಸ ವಿಧಾನದಿಂದ ಮೀನು ಸಾರು ಮಾಡೋದು ಹೇಳ್ಕೊಡ್ತೀವಿ. 3 ಕಿತ ಮೀನನ್ನು ಕ್ಲೀನಾಗಿ ತೊಳೆದ್ಬಿಡಿ. ಅದಾದಮೇಲೆ ಅರಿಶಿನ ಪುಡಿ 1 ಸ್ಪೂನ್, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡಿ, ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಾಡಿದ್ರೆ. ಇವಾಗ ನಾವು ಇದರಲ್ಲಿ ಬಾಣಲೆಯಲ್ಲಿ ಎಣ್ಣೆ ಹಾಕ್ತೀವಿ. ಹೆಲೋ ಗಾಯ್ಸ್, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಯೂಸ್ ಮಾಡಿ. ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಮೀನು ಫ್ರೈ ಮಾಡೋದಕ್ಕೆ ಎಣ್ಣೆಯನ್ನು ಹಾಕಿದೆ. ಇವಾಗ ಇದು ಬಿಸಿ ಆದಮೇಲೆ ನಾವು ಮೀನನ್ನು ಹಾಕೋಣ. ನೋಡಿ, ಇಲ್ಲಿದೆ ಮೀನು. ಅಷ್ಟೊತ್ತು ಎಣ್ಣೆ ಬಿಸಿ ಆಗ್ತಾಯಿದೆ. ನಾವು ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿದ್ರಿ. ಒಣಗಿದ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ನಿಮ್ಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಬೋದು. ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಈ ಥರ ಬಿಡಿಸಿ. ಜೀರಿಗೆ, ಮೆಣಸು, ಸಾಸಿವೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಪೇಸ್ಟ್ ಆಗುತ್ತೆ. ನಮ್ಮ ಪೇಸ್ಟ್ ರೆಡಿ ಇದೆ ನೋಡಿ, ಈ ಥರ ಬರುತ್ತೆ. ಎಣ್ಣೆನೂ ಚೆನ್ನಾಗಿ ಕಾಯ್ದಿದೆ. ನಾವು ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡಿಕೊಡೋಣ. ಅದು ಅಂಟ್ಕೊಳಲ್ಲ ಇಲ್ಲಾಂದರೆ. ಇಲ್ಲಿ ನೋಡಿ, ಸ್ಪ್ರೆಡ್ ಮಾಡಿಲ್ಲಂದರೆ ಬಾಣಲಿಗೆ ಮೀನು ಮಿತ್ಕೊಂಡು ಬಿಡುತ್ತೆ. ಇವಾಗ ಮೀನು ಹಾಕೋಣ. ಅದರಲ್ಲಿ ಲೋ ಫ್ಲೇಮ್ ಮಾಡಿ ಮೀನು ಹಾಕಲಿಲ್ಲ ಅಂದರೆ ಅದು ಎದುರುತ್ತೆ. ಇವಾಗ ನಾವು ಫ್ಲೇಮ್ ಸ್ಪೀಡ್ ಮಾಡಿಬಿಡ್ಬೇಕು. ಇಲ್ಲಿ ನೋಡಿ, ಫುಲ್ ಫ್ಲೇಮಲ್ಲಿ ನಾವು ಇದನ್ನು ಮಾಡಿದ್ರೆ ಇದು ಕಿತ್ತೋಗೋದಿಲ್ಲ. ಒಂದು ಕಿತ್ತಾನೆ ಬಂದುಬಿಡುತ್ತೆ ಎಲ್ಲ. ಗಾಯ್ಸ್, ನಂದು ಇದು ಫಸ್ಟ್ ಕನ್ನಡ ಬ್ಲಾಗ್ಸು. ನನಗೆ ಸ್ವಲ್ಪ ಕನ್ನಡ ಮಾತಾಡೋದಕ್ಕೆ ಬರಲ್ಲ ಅಷ್ಟೊಂದು ಸರಿಯಾಗಿ. ಏನಾದರೂ ತಪ್ಪಾದರೆ ಸಾರಿ. ಅದೇ ನಾನು ರೆಸಿಪಿ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಇದು ನೀವು ಟ್ರೈ ಮಾಡಿ. ಇದು ರಿಯಲಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಹೊಸ ವಿಧಾನವಾಗಿ ನಾನು ತೋರಿಸ್ತಾ ಇರೋದು ಮಾಡೋದು. ನೀವು ಒಂದು ಕಿತ ಟ್ರೈ ಮಾಡಿ, ಕಾಮೆಂಟಲ್ಲಿ ಬರೀರಿ ನೀವು ಟ್ರೈ ಮಾಡಿದಾಗ ಹೆಂಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನನ್ನೆಲ್ಲ ನೋಟಿಫಿಕೇಷನು ನಿಮಗೆಲ್ಲ ಬರ್ತಾ ಇರುತ್ತೆ. ಏನಾದರೂ ಸಬ್ಸ್ಕ್ರೈಬ್ ಮಾಡಿದ್ರಿ ಚಾನಲ್ಗೆ. ಗಾಯ್ಸ್, ಇವಾಗ ನಾವು ಇದನ್ನು ಟರ್ನ್ ಇಲ್ಲಿ ನೋಡಿ, ಟರ್ನ್ ಮಾಡಿದ್ದೀವಿ. ಇದು ಒಂದು ಕಡೆ ಬಂದಿದೆ, ಇನ್ನೊಂದು ಕಡೆ ಬಂದಿದ್ದಾದಮೇಲೆ ನಾವು ಇದನ್ನು ಬೇರೆ ಪಾತ್ರೆಯಲ್ಲಿ ಇಡೋಣ. ಇಲ್ಲಿ ನೋಡಿ, ಈ ಥರ ಕಲರ್ ಬಂದಾಗ ನಾವು ಇದನ್ನು ಆಗಿದೆ, ಇದು ಬಂದಿದೆ. ಇವಾಗ ನಾವು ಇದನ್ನು ತೆಗಿತೀವಿ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಾಗಿದೆ. ಈ ಥರ ನಾವೆಲ್ಲದನ್ನು ಹಂಗೆ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಎಷ್ಟಿದೆ. ಇಲ್ಲಿ ನೋಡಿ, ತಿರ್ಗಾ ಒಂದು ಕಿತ ಹಾಕಿದ್ರಿ. ಇವಾಗ ಟರ್ನ್ ಮಾಡೋಣ. ಟರ್ನ್ ಮಾಡಿದ್ದಾಯ್ತು ನೋಡಿ. ಇಲ್ಲಿ ನೋಡಿ ಗಾಯ್ಸ್, ಅದು ಆಗಿದೆ. ಇನ್ನು ನಾವು ಒಗ್ಗರಣೆ ಎಲ್ಲ ಹಾಕಿದಾಗ ನಿಮಗೆ ತೋರಿಸ್ತೀವಿ. ಇಲ್ಲಿ ನೋಡಿ, ಎಣ್ಣೆ ಬಿಸಿ ಆಗಿದೆ. ಇದರಲ್ಲಿ ನಾವು ಪಲಾವ್ ಎಲೆ ಹಾಕೋಣ. ಪಲಾವ್ ಎಲೆ ಸ್ವಲ್ಪ ರೆಡ್ಗಾದಾಗ ನಾವು ಜೀರಿಗೆ ಹಾಕೋಣ. ಇಲ್ಲಿ ನೋಡಿ ಜೀರಿಗೆ. ಇಲ್ಲಿ ನೋಡಿ, ಇದರಲ್ಲಿ ಒಣಗಿನ ಮೆಣಸಿನ್ಕಾಯಿ ಹಾಕ್ತೀವಿ. ನಾವು ಪೇಸ್ಟ್ ಮಾಡಿದ್ರಲ್ಲ, ಅವು ನಿಮಗೆ ಫಸ್ಟಲ್ಲಿ ತೋರಿಸಿದ್ವಿ ವಿಡಿಯೋ, ಆ ಪೇಸ್ಟ್ ಹಾಕೋಣ. ಇವಾಗ ಇದರಲ್ಲಿ ಉಪ್ಪು, ಅರಿಶಿನ, ಮಸಾಲೆ ಎಲ್ಲ ಹಾಕೋಣ. ಒಂದು ನಿಮಿಷ ಟೇಸ್ಟಿಂಗ್. ನೀವು ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಉಪ್ಪು ಹಾಕಿ. ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಉಪ್ಪು, ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ತಿಂತಾರೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದೆ. ಅರಿಶಿನ ಹಾಕಿ, 1 ಸ್ಪೂನ್ ಗರಂ ಮಸಾಲ ಹಾಕಿ. ಇದು ನಾವು ಮನೇಲಿ ಮಾಡಿರೋ ಮಸಾಲೆ. ಇದನ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ರುಚಿ ಬರುತ್ತೆ. 3 ಸ್ಪೂನ್ ಹಾಕಿ. ಎಷ್ಟು ರಸ ಹಾಕ್ತೀರೋ ಅದರ ಅಕಾರ್ಡಿಂಗ್ ನೀವು ಮಸಾಲೆ ಹಾಕಿ. ಇದರಲ್ಲಿ ಸ್ವಲ್ಪ ನೀರು ಹಾಕಿ ಮಸಾಲೆ ಮಿಕ್ಸ್ ಮಾಡೋದಕ್ಕೆ. ಇದು ಸ್ವಲ್ಪ ನಾವು ಇದನ್ನು ಮಸಾಲೆನ ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕೋಣ. ಅದಾದಮೇಲೆ ಪೀಸ್ ಹಾಕೋಣ ಇದರಲ್ಲಿ. ಇಲ್ಲಿ ನೋಡಿ, ಮಸಾಲೆ ಈ ಥರ ಬಬಲ್ಸ್ ಥರ ಬಂದಿತ್ತಾದಮೇಲೆ ಮೀಡಿಯಮ್ ಸೈಜ್ ಗ್ಲಾಸಿಂದ 2 ಗ್ಲಾಸ್ ನೀರು ಹಾಕೋಣ. ಇದು ಸ್ವಲ್ಪ ಕುದ್ದಿತ್ತಾದಮೇಲೆ ಇದರಲ್ಲಿ ಮೀನು ಹಾಕೋಣ. ಈ ಥರ ಬಂದಿತ್ತಾದಮೇಲೆ ಇದರಲ್ಲಿ ಮೀನು ಹಾಕೋಣ. ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಇದನ್ನು ಊರಕ್ಕೆ ಬಿಡೋಣ. ಊರಿದ್ದಾದಮೇಲೆ ಇದರಲ್ಲಿ ನೀರು ಹಾಕೋಣ. ನಿಮ್ಗೆ ಎಷ್ಟು ಬೇಕು, ನಿಮಗೆ ರಸ ಸಣ್ಣ ಬೇಕಾ ಗಟ್ಟಿ ಬೇಕಾ ಅದು ನಿಮ್ಮ ಇಷ್ಟ. ಒಬ್ಬೊಬ್ಬರು ಸ್ವಲ್ಪ ಸಣ್ಣ ರಸ ತರ್ತಾರೆ ನೋಡಿ.
ನಮಗೆ ಸ್ವಲ್ಪ ಗಟ್ಟಿ ರಸ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ನೀವು ಆ ಥರ ಮಾಡ್ಬೋದು. ಒಂದು 5 ನಿಮಿಷ ಈ ಥರ ಬಿಟ್ಟು ಬಿಡಬೇಕು. ಲೋ ಫ್ಲೇಮಾಗಿಟ್ಟು ಇದನ್ನು ಮಾಡಬೇಕು 5 ನಿಮಿಷವರೆಗೂ. ಅದಾದಮೇಲೆ ಇದ್ರಲ್ಲಿ ನೀರು ಹಾಕೋಣ. ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ. ವೀಡಿಯೋ ಸ್ಕಿಪ್ ಮಾಡ್ತಾಯಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಇದನ್ನು ಕರೆಕ್ಟಾಗಿ ನೋಡಿ. ಇಲ್ಲಿ ನೋಡಿ, ನಾನು ಹೊಸ ವಿಧಾನವಾಗಿ ತಂದಿದ್ದೀನಿ ನಿಮಗಂತ. ನಂದು ಕನ್ನಡದಲ್ಲಿ ಫಸ್ಟ್ ವ್ಲಾಗ್ಸ್ ಇದು. ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಚಾನಲಲ್ಲಿ ಹೊಸಬ್ರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾಯಿದೆ, ಅನಿಸ್ತಾ ಇದೆ ತಿಂದ್ಬಿಡೋಣ. ಇವಾಗ ಇದ್ರಲ್ಲಿ ನೀರು ಹಾಕೋಣ. 5 ನಿಮಿಷ ಆಯಿತು. ನಿಮ್ಗೆ ಎಷ್ಟು ನೀರು ಬೇಕು ನೀವು ನಿಮಗೆ ಗಟ್ಟಿ ರಸ ಇಷ್ಟನಾ ಸಣ್ಣ ರಸ ಇಷ್ಟನಾ ಅದು ನಿಮ್ಮ ಮೇಲೆ ಹೋಗಿತ್ತು. ನಮಗೆ ಸ್ವಲ್ಪ ಗಟ್ಟಿ ರಸನೂ ಇಷ್ಟ, ಅದಕ್ಕೆ 1 ನಿಮಿಷ ಇನ್ನೂ. ಇಲ್ಲಿ ನೋಡಿ, ಇದನ್ನು ಇವಾಗ ನಾವು 10 ನಿಮಿಷವರೆಗೂ ಫುಲ್ಲು ರಸ ಕುದಿಯೋವರೆಗೂ ನಾವು ಮಾಡೋಣ. 10 ನಿಮಿಷ ಇದನ್ನು ನಾವು ಬಿಡೋಣ. ನಮಗೆ ಮಧ್ಯೆ ಒಂದೊಂದು ಕಿತ್ತ ಮಿಕ್ಸ್ ಮಾಡೋಣ ಇದನ್ನು, ಇಲ್ಲಾಂದರೆ ಕೆಳಗೆ ಅಂಟ್ಕೊಂಡು ಬಿಡುತ್ತೆ. ಇವಾಗ ನಾನು ಆಗಿತ್ತಾದಮೇಲೆ 10 ನಿಮಿಷ ಆದಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಆಗಿ ತೋರಿಸ್ತೀನಿ. ನಮ್ಮ ಚಾನಲಲ್ಲಿ ಅದೇ ನಾನು ಹೇಳ್ತೀನಿ. ನೀವು ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ, ನನಗೂ ಬರ್ತಾ ಇದೆ ಇದು. ಇನ್ನೊಂದು 5 ನಿಮಿಷ ಆಮೇಲೆ ಇದಾಗುತ್ತೆ. ಒಬ್ಬೊಬ್ರಿಗೆ ಇಷ್ಟು ಇಷ್ಟ, ನಿಮ್ಮಿಷ್ಟ, ನಿಮಗೆ ಎಷ್ಟು ಇಷ್ಟ ಆಗುತ್ತೋ ರಸ ಅಷ್ಟು ಮಾಡ್ಕೊಳ್ಳಿ. ಇವಾಗ ನಿಮಗೆ ತಟ್ಟೆಲಿ ಹಾಕಿ ತಿನ್ನೋದು ನೋಡ್ತೀವಿ. ನೋಡಿ ಗಾಯ್ಸ್, ಇದಾಗಿದೆ ನಮ್ಮದು. ಇದು ಇವಾಗ ಗ್ಯಾಸ್ ಆಫ್ ಮಾಡೋಣ. ಇಲ್ಲಿ ನೋಡಿ, ನಮ್ಮ ಮೀನು ಸಾರು ರೆಡಿ ಆಗಿದೆ. ಇಲ್ಲಿ ನೋಡಿ, ಇವಾಗ ತುಂಬ ಬಿಸಿಯಾಗಿದೆ. ನನ್ನ ಚಾನಲ್ ನೇಮ್ ಮೂನ್ ಕಿಚನ್ 146. ಚಾನಲಲ್ಲಿ ಹೊಸಬ್ರಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.